ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಅಯೋಧ್ಯ ಪ್ರವಾಸದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಕಮ್ ಟು ದಿ ವಿಡಿಯೋ. ನಾನು ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಈ ವಿಡಿಯೋ ಸ್ವಲ್ಪ ಲೆಂದಿಯಾಗಿದೆ. ಬಟ್ ಇದರಲ್ಲಿ ನಾನು ಇನ್ಫಾರ್ಮೇಷನ್ ಅನ್ನು ನನಗೆ ತಿಳಿದಷ್ಟು ಹಾಕಿದ್ದೇನೆ. ಸೊ ನೀವೆಲ್ಲ ಇದನ್ನು ಅಷ್ಟೇ ಪೇಷನ್ಸ್ ಇಂದ ನೋಡಬೇಕಾಗಿ ನನ್ನ ವಿನಂತಿ. ಸೊ ಲೆಟ್ಸ್ ಕಮ್ ಟು ದಿ ವಿಡಿಯೋ. ನನ್ನ ಅಯೋಧ್ಯ ಪ್ರವಾಸ ಶುರುವಾಗಿದ್ದು ಹುಬ್ಬಳ್ಳಿಯಿಂದ ಅಯೋಧ್ಯೆಗೆ ನಾನು ಹಮ್ಸಫರ್ ಟ್ರಾವೆಲ್ಸ್ ಅಂತ ಬಸ್ಸನ್ನು ಬುಕ್ ಮಾಡಿದ್ದೆ. ಬಸ್ ಜರ್ನಿ ಅಂದರೆ ಹೇಳಬೇಕಾಗಿಲ್ಲ ಗೈಸ್, ಇದು ತುಂಬ ಲಾಂಗ್ ಡಿಸ್ಟೆನ್ಸ್. ನನಗೆ 2 ದಿನ ಬೇಕಾಯಿತು ಅಯೋಧ್ಯ ರೀಚ್ ಆಗಲಿಕ್ಕೆ. ಆ್ಯಂಡ್ ಜರ್ನಿನೂ ತುಂಬ ಕಂಫರ್ಟೇಬಲ್ ಆಗಿ ಚೆನ್ನಾಗಿ ಇತ್ತು. ನಾನು ತುಂಬ ಎಂಜಾಯ್ ಮಾಡ್ತಾ ಹೋದೆ. ಆ್ಯಂಡ್ ಥರ್ಡ್ ಡೇ ಅಯೋಧ್ಯ ರೀಚ್ ಆದೆ. ನೋಡಿ ಗೈಸ್, ಇದು ಅಯೋಧ್ಯ ಸಿಟಿ ಎಷ್ಟು ಸುಂದರವಾಗಿದೆ ನೋಡಿ ಗೈಸ್. ನನಗೆ ಅಯೋಧ್ಯ ಹೋಗಬೇಕೆಂದು ಮೊದಲಿಂದನೂ ತುಂಬ ಆಸೆ ಇತ್ತು, ಆದರೆ ಕಾರಣಾಂತರಗಳಿಂದ ಹೋಗಲಿಕ್ಕೆ ಆಗಿರಲಿಲ್ಲ. ಆದರೆ ಈ ವರ್ಷ ಹೋಗಲೇಬೇಕು ಎಂದು ನಿರ್ಧಾರ ಮಾಡಿ ಟಿಕೆಟ್ನ ಬುಕ್ ಮಾಡಿದೆ. ನಂತರ ರಾಮನ ದಯೆಯಿಂದ ನನಗೆ ಅಯೋಧ್ಯ ಹೋಗುವ ಅವಕಾಶವು ಸಿಕ್ಕಿತು. ಅಯೋಧ್ಯ ನೋಡಿ ಗೈಸ್ ಎಷ್ಟು ಸುಂದರವಾಗಿದೆ ಎಂದು. ಈಗ ನಾನು ನಿಮಗೆ ಅಯೋಧ್ಯದಲ್ಲಿ ನಾನು ಕಳೆದ ದಿನಗಳು ಹಾಗೂ ಅಲ್ಲಿನ ಜಾಗಗಳು ಹಾಗೂ ಮಂದಿರಗಳು, ಇದರ ಬಗ್ಗೆ ಎಲ್ಲ ನಿಮಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ ನಾನು ಅಯೋಧ್ಯ ರೀಚ್ ಆದಮೇಲೆ ನನಗೆ ಅಲ್ಲಿ ಒಬ್ಬರು ಸಿಕ್ಕಿದ್ರು. ಅವರೇ ನನಗೆ ಗೈಡ್ ಆ್ಯಂಡ್ ಅವರೇ ನನಗೆ ಎಲ್ಲ ಪ್ಲೇಸಸ್ನ ತೋರಿಸಿದ್ರು ಕರ್ಕೊಂಡು ಹೋಗಿ. ಇದೇ ನೋಡಿ ಗೈಸ್ ಅಯೋಧ್ಯದಲ್ಲಿ ಇರುವಂತಹ ಮನೆಗಳು ಹಾಗೂ ದೇವಸ್ಥಾನ, ಇತರೆ ಜಾಗಗಳು. ನಾನು ಅಲ್ಲಿ ರಾಮ್ಲಲ್ಲಾ ಪ್ಯಾಲೇಸ್ ಅನ್ನೋ ಒಂದು ಹೋಟೆಲ್ ಲಾಡ್ಜ್ನಲ್ಲಿ ಇಳ್ಕೊಂಡಿದ್ದೆ. ನಂತರ ಅಯೋಧ್ಯದ ಶ್ರೀರಾಮನ ದರ್ಶನಕ್ಕೆ ಹೋದೆ. ಶ್ರೀರಾಮ ಮಂದಿರ ಇದೆ ನೋಡಿ ಗೈಸ್, ಇಲ್ಲೇ ರಾಮಲಲ್ಲಾ ಮೂರ್ತಿ ಇರುವುದು. ಅಲ್ಲಿ ಕಾಣುತ್ತಿರುವುದು ಮುಖ್ಯ ಗೋಪುರ, ರಾಮನ ದೇವಸ್ಥಾನದ ಮುಖ್ಯ ಗೋಪುರವಾಗಿದೆ. ಇದು ರಾಮನ ದೇವಸ್ಥಾನಕ್ಕೆ ಹೋಗುವ ದಾರಿ. ನಾನು ಹೋದಾಗ ಇಲ್ಲಿ ಅಷ್ಟೇನು ರಶ್ ಇರಲಿಲ್ಲ, ಆದರೂ ಕ್ರಮೇಣ ಒಳಗೆ ಹೋಗುತ್ತಿದ್ದಾಗೆ ರಶ್ ಆಗ್ತಾ ಹೋಯಿತು. ನೋಡಿ, ಇದು ಮೇನ್ ಗೇಟ್. ಇಲ್ಲಿಯವರೆಗೆ ಮಾತ್ರ ಮೊಬೈಲ್ ಫೋನ್ಸ್ನ ಅಲೌ ಮಾಡ್ತಾರೆ. ಇದರಿಂದ ಮುಂದೆ ನೀವು ಯಾವುದೇ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಯಾಕಂದರೆ ಅಲ್ಲಿ ಮೊಬೈಲ್ ಅಲೌ ಮಾಡೋದಿಲ್ಲ. ಅಲ್ಲಿ ಲಾಕರ್ಗಳು ಇರುತ್ತದೆ, ಅದರಲ್ಲಿ ನೀವು ಮೊಬೈಲ್ನ ಇಟ್ಟು ಹೋಗಬೇಕು. ನಂತರ ದರ್ಶನ ಮುಗಿದ ಮೇಲೆ ಮೊಬೈಲ್ಗಳನ್ನು ವಾಪಸ್ಸು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೋಗಬೇಕು. ಬಟ್ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ಗೈಸ್, ನಾನು ಒಳಗಿನ ಯಾವುದೇ ದೃಶ್ಯವನ್ನು ವಿಡಿಯೋ ಮಾಡಲು ಸಾಧ್ಯವಾಗಲಿಲ್ಲ. ಸೊ ಇದು ಪ್ರಸಾದ ನೀಡುವ ಜಾಗ. ಇದೇ ನೋಡಿ ಗೈಸ್, ರಾಮದೇವರ ಪ್ರಸಾದ. ನಂತರ ಅಲ್ಲಿಂದ ಹನುಮಾನ್ ಗಡಿ ಎಂಬ ದೇವಸ್ಥಾನಕ್ಕೆ ಬಂದೆ. ಇದು ಅಯೋಧ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಹನುಮಂತನ ದೇವಸ್ಥಾನ. ಇಲ್ಲಿ ಬಹಳ ರಶ್ ಇತ್ತು. ನನಗೆ ಇಲ್ಲಿ ತುಂಬಾ ಸಮಯ ಹಿಡಿಯಿತು ದರ್ಶನ ಪಡೆಯಲು.
ನೋಡ್ತಾ ಇದ್ದೀರಾ ಅಲ್ವಾ ಗೈಸ್ ಎಷ್ಟೊಂದು ರಶ್ ಇದೆ ಅಂತ. ಇದು ಹತ್ತಿ ತುಂಬಾ ಮೇಲೆ ಹೋಗಬೇಕು. ಇಲ್ಲಿ ಪ್ರಸಾದವನ್ನು ಕೊಡುತ್ತಾರೆ, ಹೊರಗಡೆ ಮಾರುತ್ತಾ ಇರುತ್ತಾರೆ. ಅದನ್ನು ತೆಗೆದುಕೊಂಡು ಹೋಗಿ ಒಳಗೆ ನೈವೇದ್ಯವನ್ನು ಮಾಡಿಸಿ ವಾಪಸ್ಸು ತರಬೇಕು. ನೋಡಿ ಗೈಸ್ ಎಷ್ಟೊಂದು ಜನ ಪ್ರಸಾದವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಹಾಗೆ ನಾನು ಕೂಡ ಪ್ರಸಾದವನ್ನು ತೆಗೆದುಕೊಂಡು ಹೋದೆ. ನೋಡಿ ಗೈಸ್ ಇದು ಮೇನ್ ಟೆಂಪಲ್. ಇಲ್ಲಿ ಪ್ರಸಾದವನ್ನು ನೈವೇದ್ಯ ಮಾಡಿ ನಮಗೆ ವಾಪಸ್ಸು ಕೊಡುತ್ತಾರೆ ಇದೇ ಜಾಗದಲ್ಲಿ. ಇಲ್ಲಿ ಒಳಗಡೆ ಹನುಮಾನ್ ದೇವರು ಇದ್ದಾರೆ. ನೋಡಿ ಗೈಸ್ ಈ ರೀತಿ ನೈವೇದ್ಯವನ್ನು ಮಾಡಿ ವಾಪಸ್ಸು ಕೊಡುತ್ತಾರೆ. ನೋಡಿ ಗೈಸ್ ಎಷ್ಟೊಂದು ರಶ್ ಇದೆ ಅಂತ. ಬಟ್ ಬಹಳ ಸುಂದರವಾಗಿತ್ತು ಈ ದೇವಸ್ಥಾನ ಕೂಡ. ನಂತರ ಅಲ್ಲಿಂದ ದಶರಥ ಮಹಲ್ಗೆ ಹೋದೆ. ಅಲ್ಲಿಯೂ ಸಹ ತುಂಬಾ ಸುಂದರವಾದ ದೃಶ್ಯಗಳನ್ನು ನೋಡಿದೆ. ನಂತರ ಕೊನೆಯದಾಗಿ ಕನಕ ಭವನ್ ಎಂಬುವ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಎಲ್ಲಾ ರೀತಿಯ ಭಾಷೆಗಳಲ್ಲೂ ಸಹ ಕನಕ ಭವನ್ ಎಂದು ಬರೆದಿತ್ತು. ನಂತರ ಇದು ನೋಡಿ ಗೈಸ್ ಎಷ್ಟು ಸುಂದರವಾಗಿದೆ. ಒಳಗಡೆ ಸೀತಾರಾಮ ಇವರ ಮೂರ್ತಿಗಳನ್ನು ಇಟ್ಟಿದ್ದರು. ನೋಡಿ ಗೈಸ್ ಇದೇ ಕನಕ ಭವನ್ ಎಂದರೆ. ನೋಡಿ ಎಷ್ಟು ಸುಂದರವಾಗಿದೆ. ಇಲ್ಲಿ ಎಲ್ಲರೂ ಕೂಡ ಸೀತಾರಾಮ್ ಅಂತ ಅಲ್ಲಿ ಅಕ್ಷರದ ಮೇಲೆ ಬರೆಯುತ್ತಿದ್ದರು. ನನಗೆ ಅದು ಒಂದು ಅರ್ಥವಾಗಲಿಲ್ಲ ಯಾಕೆ ಎಂದು. ನಾನು ಕೂಡ ಹಾಗೆ ಬರೆದೆ. ಸೊ ಅದರ ಹಿಂದೆ ಏನಾದರೂ ಒಂದು ಉದ್ದೇಶ ಇದ್ದೇ ಇರುತ್ತದೆ. ಹೀಗೆ ಸೀತಾರಾಮ್ ಎಂದು ಹಿಂದಿಯಲ್ಲಿ ಇರುತ್ತದೆ, ಅದರಲ್ಲಿ ನಾವು ಬರಿಬೇಕು. ನಿಮಗೆ ಏನಾದರೂ ಇದರ ಬಗ್ಗೆ ಮಾಹಿತಿ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಹಾಗೆ ರಾತ್ರಿ ಆಯಿತು. ಅಲ್ಲಿ ಸರಯು ಆರತಿ ಅಂತ ಇರುತ್ತದೆ, ಸರಯು ನದಿ ಪಕ್ಕದಲ್ಲಿ. ಅದಕ್ಕೆ ಹೋದೆ. ಅಲ್ಲಿ ಸರಯು ಆರತಿಯನ್ನು ನೋಡಿ ನಾನು ಕೂಡ ಅಲ್ಲಿ ಒಂದು ಚಿಕ್ಕ ಬುಟ್ಟಿಯಲ್ಲಿ ಹೂವನ್ನು ಇಟ್ಟು ಅದರಲ್ಲಿ ದೀಪವನ್ನು ಇಟ್ಟಿರುತ್ತಾರೆ. ಅದನ್ನು ನೀರಿನಲ್ಲಿ ಬಿಟ್ಟು ಹಾಗೆ ನಾನು ಒಂದು ದಿನ ಅಲ್ಲಿ ಕಳೆದೆ. ಮಾರನೇ ದಿನ ಶ್ರೀರಾಮನ ಹಳೆಯ ದೇವಸ್ಥಾನಕ್ಕೆ ಹೋದೆ. ಈ ದೇವಸ್ಥಾನವು ಬಹಳ ಪುರಾತನ ದೇವಸ್ಥಾನ. ಅಲ್ಲಿಂದ ಮುಂದೆ ಭರತಕುಂಡ ಎಂಬ ಜಾಗಕ್ಕೆ ಬಂದ್ವಿ. ಭರತಕುಂಡ ಜಾಗಕ್ಕೆ ಹೋಗಿ ಅಲ್ಲಿ ಭರತನು ರಾಮನ ಬಳಿ ಪಾದುಕೆಗಳನ್ನು ತೆಗೆದುಕೊಂಡ ಸ್ಥಳವಾಗಿತ್ತು ಅದು. ರಾಮನ ಪಾದುಕೆಗಳನ್ನು ನೋಡಿದೆ. ಹಾಗೆ ಅಲ್ಲಿ ಒಂದು ಸುಂದರವಾದ ಚಿತ್ರವಿತ್ತು, ಅದನ್ನು ಸೆರೆ ಹಿಡಿದುಕೊಂಡು ನಂತರ ಸೂರ್ಯಕುಂಡ ಎಂಬ ಜಾಗಕ್ಕೆ ಬಂದೆ. ಅಲ್ಲಿ ತುಂಬಾ ಸುಂದರವಾದ ದೃಶ್ಯವನ್ನು ನೋಡಿದೆ. ಹಾಗೆ ಅಲ್ಲಿ ನಂತರ ಅಲ್ಲಿ ಒಂದು ಸೂರ್ಯ ದೇವರ ದೇವಸ್ಥಾನವಿತ್ತು. ಅಲ್ಲಿ ಹೋಗಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ನಂತರ ಮಣಿಪರ್ವತ್ ಎಂಬ ಜಾಗಕ್ಕೆ ಬಂದೆ. ಇದು ಅಯೋಧ್ಯದಲ್ಲಿ ಅತ್ಯಂತ ಎತ್ತರವಾದ ಪರ್ವತವಾಗಿದೆ. ಈ ಪರ್ವತಕ್ಕೆ ತುಂಬಾ ಜನರು ಬರುತ್ತಿರುತ್ತಾರೆ. ಇಲ್ಲಿಂದ ಇಡೀ ಅಯೋಧ್ಯ ನಗರವು ಕಾಣುತ್ತದೆ. ಹಾಗೂ ಇಲ್ಲಿಯೂ ಸಹ ಒಂದು ಚಿಕ್ಕದಾದ ರಾಮನ ಮಂದಿರವಿದೆ. ಅದನ್ನು ತೋರಿಸುತ್ತೇನೆ ನೋಡಿ ಗೈಸ್. ಇಲ್ಲಿ ತುಂಬಾ ಜನ ಸಾಧು ಸಂತರು ಕುಂತಿರುತ್ತಾರೆ.
ನೋಡಿ ಗೈಸ್, ಇದೇ ಸೀತಾರಾಮರ ದರ್ಶನವಾಗುತ್ತದೆ. ನೋಡಿ ಗೈಸ್, ಇದು ಆ ದೇವಸ್ಥಾನ. ಒಳಗೆ ನೋಡಿ ಈ ರೀತಿ ಇದೆ. ನಾವು ಹೋದಾಗ ಅಷ್ಟು ಜನರು ಇರಲಿಲ್ಲ, ಹಾಗಾಗಿ ನಮಗೆ ದರ್ಶನವು ಬೇಗ ಸಿಕ್ಕಿತು. ನೋಡಿ, ಇದೇ ಆ ವಿಗ್ರಹಗಳು. ನಂತರ ಇಲ್ಲಿಂದ ಇನ್ನು ಮೇಲೆ ಹೋದರೆ ನಮಗೆ ಅಯೋಧ್ಯ ನಗರದ ಪೂರ್ತಿ ದೃಶ್ಯ ಕಾಣುತ್ತದೆ. ಇದು ನೋಡಿ ಗೈಸ್, ಅಯೋಧ್ಯದ ರಾಮ ಮಂದಿರ. ಇಷ್ಟು ಹೇಳುತ್ತಾ ನನ್ನ ಈ ವಿಡಿಯೋನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.